ಫಿಫ್ತ್ ಮಂತಲ್ಲಿ ಅನಾಮಲಿ ಸ್ಕ್ಯಾನ್ ಅಂತ 2021 ವೀಕ್ಸಲ್ಲಿ ಮಾಡಿಸ್ತೀವಿ. ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್. ಸೊ ಅಲಾಂಗ್ ವಿತ್ ಅದರ್ ಬ್ಲಡ್ ಟೆಸ್ಟ್, ರೆಗ್ಯುಲರ್ ಆಂಟಿನೇಟಲ್ ಚೆಕಪ್ ಜೊತೆಗೆ ಇದು ಸ್ಪೆಷಲ್ ಟೆಸ್ಟ್ ಕೆಲವೊಂದು ಮಾಡಿಸ್ತೀವಿ. ಹಾಗೆ ಫಿಫ್ತ್ ಮಂತಲ್ಲಿ ಏನು ತೊಂದರೆ ಆಗ್ಬೋದು, ಈ ಫೋರ್ತ್, ಫಿಫ್ತ್, ಸಿಕ್ಸ್ತ್ ಮಂತಲ್ಲಿ ಮಿಡ್ ಟ್ರೈಮಿಸ್ಟರ್ ಮಿಸ್ಕ್ಯಾರೇಜ್ ಆಗುವಂಥದ್ದು ಕೆಲವ್ರಿಗಿರುತ್ತೆ. ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇಂದ ಇರ್ಬೋದು, ಅಥವಾ ಕೆಲವ್ರಿಗೆ ಶುಗರಿಂದ ಇನ್ಫೆಕ್ಷನ್ ಆಗಿ ಯೂಟ್ರೈನ್ ಕಾಂಟ್ರಾಕ್ಷನ್ ಸ್ಟಿಮ್ಯುಲೇಟ್ ಆಗಿ ಮಿಸ್ಕ್ಯಾರೇಜ್ ಆಗುವಂಥದ್ದು ಇರ್ಬೋದು. ಸೊ ಹಾಗಾಗಿ ನೀವು ಈ ಟೈಮಲ್ಲಿ ಏನಾಗ್ತಾ ಇದೆ, ಕೆಲವ್ರಿಗೆ ನಾರ್ಮಲ್ ಇರುತ್ತೆ, ಕೆಲವ್ರು ರಿಸ್ಕಿ ಪೇಷಂಟ್ಸ್, ಹೈ ರಿಸ್ಕ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಆಂಟಿಬಯೋಟಿಕ್ಸ್ ಕೊಡೋದಿರುತ್ತೆ, ಸರ್ವೈಕಲ್ ಸ್ವ್ಯಾಪ್ ತಗೊಂಡು ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದಿರುತ್ತೆ. ಸೊ ನೀವು ವೈಟ್ ಡಿಸ್ಚಾರ್ಜ್ ಆದರೆ, ಬ್ಯಾಕ್ ಪೇನ್ ಆದರೆ, ಬಿಟ್ಟು ಹೊಟ್ಟೆ ನೋವು ಬಂದರೆ, ಬ್ಲೀಡಿಂಗ್ ಏನಾದರೂ ಸ್ವಲ್ಪ ಸ್ಟಾರ್ಟ್ ಆದರೆ ಇಮಿಡಿಯೇಟ್ ಆಗಿ ಹೇಳಬೇಕಾಗತ್ತೆ. ಸೊ ಫಿಫ್ತ್ ಮಂತ್ ಆನ್ವರ್ಡ್ಸ್ ನೀವು ಮೂಮೆಂಟ್ಸ್ನ ನೀವೇ ಮಾನಿಟರ್ ಮಾಡ್ಕೊಳ್ಬೋದು. ಸೊ ಸ್ಕ್ಯಾನ್ ಇಂಪಾರ್ಟೆಂಟ್, ಅನಾಮಲಿ ಸ್ಕ್ಯಾನ್ನ ನೀವು ಮಿಸ್ ಮಾಡದೆ 2021 ವೀಕ್ಸಲ್ಲಿ ಒಳ್ಳೆ ಫೀಟಲ್ ಮೆಡಿಸಿನ್ ಸೆಂಟ್ರಲ್ಲಿ ಮಾಡಿಸ್ಕೋಬೇಕಾಗತ್ತೆ. ನೀವು ಸಪ್ಲಿಮೆಂಟ್ಸ್ ಎಲ್ಲ ಕಂಟಿನ್ಯೂ ಮಾಡಿ. ಆಗಲೇ ಹೇಳಿದಾಗೆ ಫ್ಯಾಮಿಲಿ ಸಪೋರ್ಟ್, ಹಸ್ಬೆಂಡ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ನಿಮಗೆ ಪ್ರೆಗ್ನೆನ್ಸಿಯಲ್ಲೇ ಸ್ವಲ್ಪ ಮೂಡ್ ಸ್ವಿಂಗ್ಸು, ಕ್ರೇವಿಂಗ್ಸು, ಸ್ವಲ್ಪ ಬಿಹೇವಿಯರ್ ಇರ್ಬೋದು, ಅಥವಾ ಫುಡ್ ಚೇಂಜ್ ಇರ್ಬೋದು, ಸ್ಲೀಪ್ ಇರ್ಬೋದು, ಪ್ಯಾಟರ್ನ್ ಇರ್ಬೋದು, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಹಸ್ಬೆಂಡು ಸಪೋರ್ಟಿವ್ ಆಗಿರಬೇಕು. ಹಸ್ಬೆಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ನಿಮ್ಗೆ ಟೈಮ್ ಕೊಡಬೇಕು. ಹಾಗೆಯೇ ನಿಮಗೆ ಡ್ರೆಸ್ಸಸ್ ಎಲ್ಲಾನು ತುಂಬ ಟೈಟ್ ಆಗಿರುವಂಥದ್ದು ಹಾಕೋಬಾರ್ದು. ಹೊಸ ಡ್ರೆಸ್ಸಸ್ ತೊಗೊಂಡ್ರೂ ಪರವಾಗಿಲ್ಲ, 2-3 ತೊಗೊಳ್ಳಿ, ಬಟ್ ಟೈಟಾಗಿ ಹಾಕೊಳ್ಳೋದು, ಟೈಟ್ ಪ್ಯಾಂಟ್ಸು ಅಥವಾ ಬೆಲ್ಟ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಸಿಕ್ಸ್ತ್ ಮಂತಲ್ಲಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ